ಸೇನೆ ವತಿಯಿಂದ ಬಾಳು ಪರಗೌಡರ ಪ್ರಸಕ್ತ ಸಾಲಿನ ಕಬ್ಬಿನ ಬಿಲ್ಲಿನ ಬಗ್ಗೆ ಹಾಗೂ ಬಾಕಿ ಎಸ್ಇಪಿ ಬಿಲ್ಲಿನ ಬಗ್ಗೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ. 2019ರಲ್ಲಿ ಕಟಾವಿಗೆ ಬಂದ ಕಬ್ಬು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿ ಕೋಟ್ಯಾಂತರ ರೂಪಾಯಿ ಹಾನಿ ಮಾಡಿದೆ. ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನಲ್ಲಿ 34,000 ಹೆಕ್ಟೇರ್ ಕಬ್ಬು ಬೆಳೆಯಲಾಗಿತ್ತು. ಇದರಲ್ಲಿ 35% ಕಬ್ಬು ಪ್ರವಾಹದಿಂದ ಸಂಪೂರ್ಣ ನಾಶವಾಗಿತ್ತು. ಆದರೆ ಪ್ರಸಕ್ತ ಸಾಲಿನಲ್ಲಿ 42.828 ಹೆಚ್ಚಿಗೆ ಉತ್ಪಾದನೆ ಆಗಿದೆ. ಪ್ರಸಕ್ತ ಹಂಗಾಮಿನಲ್ಲಿ 20% ಕಬ್ಬಿನ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿರುವುದರಿಂದ ಎಥೆನಾಲ್ ಮಧ್ಯಾರ್ಘ ವಿದ್ಯುತ್ ಉತ್ಪಾದಿಸುವ ಬಗ್ಗೆ ಕಾರ್ಖಾನೆಗಳಿಗೆ ಹೆಚ್ಚಿನ ಲಾಭ ಬರುತ್ತದೆ. ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚುತ್ತಲೇ ಇದ್ದು ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ಕಾರ್ಖಾನೆಯವರು ಪ್ರಸಕ್ತ ಸಾಲಿನ ನಮ್ಮ ಬೆಳೆ ನಮ್ಮ ಹಕ್ಕು ಎಂಬ ಆಧಾರದ ಕಬ್ಬಿನ ಕನಿಷ್ಠ ದರ 3500 ರಂತೆ ಬೆಲೆ ನಿಗದಿಪಡಿಸಬೇಕೆಂದು ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ರಸ್ತೆ ತಡೆ ಅಥವಾ ಕಾರ್ಖಾನೆಗಳ ಮುಂದೆ ಧರಣಿ ಮೂಲಕ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಮನವಿ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜ್ಯೋತಿಬಾ ಮಗದುಮ್ಮ, ರಂಗನಾಥ್ ಪಾಂಡರಿ, ಬಾಳ್ಕೋಡ ಪಾಟೀಲ್, ಲಕ್ಷ್ಮಣ್ ದೇವಾನ್ಗೋಳ, ಸತ್ಯಪ್ಪ ದೇವಾನ್ಗೋಳ್, ಬಸ್ಸು ನಡುವಿನ ಮನೆ ಇನ್ನಿತರು ಉಪಸ್ಥಿತರಿದ್ದರು. ಏನಿವತ್ತು ನಾವು ಎಸಿ ಅವರ ಮೂಲಕ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ನಾವು ಚಿಕ್ಕೋಡಿ ಎಸಿ ಆಫೀಸ್ಗೆ ಬಂದೇವಪ್ಪ ಅಂತಂದ್ರೆ ಏನು ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನಲ್ಲಿ ಗಡಿ ವಿಭಾಗದಲ್ಲಿ ಇರ್ತಕ್ಕಂಥ ಕಾರ್ಖಾನೆಯವರು ರೈತರ ಕಬ್ಬನ್ನು ನುರಿಸಲು ಸಜ್ಜಾಗುತ್ತಿದ್ದಾರೆ. ಏನು ಇವು ಒಂದು 2016ರಿಂದ 2019ರವರೆಗೆ ಏನು SEP ಪ್ರಕಾರ ಏನು ದರವನ್ನು ನಮಗೆ ಕೊಡಬೇಕಾಗಿತ್ತು, ಯಾವುದೋ ದರ ನಮಗೆ ಕೊಟ್ಟಿಲ್ಲ. ಆಮೇಲೆ ಈಗೇನು ಅವ್ರ ಕಾರ್ಖಾನೆಯವ್ರು ಸ್ಟಾರ್ಟ್ ಮಾಡತ್ತಾರು, ಏನು ನಮಗೆ ಒಂದು 3500 ಕನಿಷ್ಠ ಪಕ್ಷ ಈ ಥರ ಒಂದು ನನ್ನ ಬೆಳೆ ನನ್ನ ಹಕ್ಕು ಎನ್ನುವುದರ ಆಧಾರದ ಮೇಲೆ ರೈತರಿಗೆ ಬೆಲೆಯನ್ನು ನಿಗದಿಪಡಿಸಿ ಕಾರ್ಖಾನೆಗಳನ್ನು ಸ್ಟಾರ್ಟ್ ಮಾಡಬೇಕಂತಂದ ರೈತ ಸಂಘ ಒತ್ತಾಯ ಮಾಡುತ್ತದೆ. ಅಕಸ್ಮಾತ್ ಆಗಿ ಇದನ್ನ ಮಾತು ಮೀರಿ ಅವ್ರು ಏನಾರ ಫ್ಯಾಕ್ಟರಿಯವರು ಏನಾರು ಚಾಲನೆ ಮಾಡಕತ್ರಪ್ಪ ಅಂದ್ರೆ ರೈತ ಸಂಘದಿಂದ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೇವೆ ಅಂತಂದ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತೀವಿ. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ, ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು. ಮೊದಲ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಮತ್ತು PUC ಒಳಗೆ ಮಾತ್ರ. ಮಹಿಳೆಯರಿಗೆ ಮಾತ್ರ ಸುವರ್ಣಾವಕಾಶ. ವಯೋಮಿತಿ 18ರಿಂದ 25 ವರ್ಷದ ಮಹಿಳೆಯರಿಗೆ ಉಚಿತ ಊಟ, ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪೆಂಡ್ರಿ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ದಿಂದ 25,000ವರೆಗೆ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಏಜೆನ್ಸಿ ಅಲ್ಲ, ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ 900 ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಸಂಪರ್ಕಿಸಿ 8792264665 8792264676